ಕನ್ನಡ ಕಿರುತೆರೆಯ ಮೂಲಕ ಜನರ ಮನೆ ಮಾತಾಗಿರುವ ಗಟ್ಟಿಮೇಳ ಸೀರಿಯಲ್ನ ಬಜಾರಿ ಅಮೂಲ್ಯ ಈಗ ಸಿನಿಮಾ ಕಡೆ ಮುಖ ಮಾಡಿದ್ದಾರೆ. ಹಾಗಾದ್ರೆ ಇವರು ಇನ್ಮೇಲೆ ಸೀರಿಯಲ್ಗಳನ್ನ ಮಾಡಲ್ವಾ? ಈ ಎಲ್ಲದ್ರ ಬಗ್ಗೆ ಹೇಳ್ತೀವಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕನ್ನಡ ಕಿರುತೆರೆಯ ಫೇಮಸ್ ನಟಿಯರಲ್ಲಿ ಗಟ್ಟಿಮೇಳದ ಬಜಾರಿ ಎಂದೇ ಮನಮಾತಾಗಿರುವ ಅಮೂಲ್ಯ ಅಂದ್ರೆ ನಿಶಾ ಕೂಡ ಒಬ್ರು. ಗಟ್ಟಿಮೇಳದ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಜಾಗ ಪಡೆದುಕೊಂಡಿದ್ದ ನಿಶಾ ಅವರು ಸಾಕಷ್ಟು ಖ್ಯಾತಿಯನ್ನ ಕೂಡ ಗಳಿಸಿದ್ರು. ಇದಾದ ನಂತರ ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ಕಿರುತೆರೆಗೂ ಕೂಡ ಎಂಟ್ರಿ ಕೊಟ್ಟು ಅಲ್ಲೂ ಕೂಡ ಮಿಂಚಿದ್ರು. ನಂತರ ಕನ್ನಡ ಕಿರುತೆರೆಯಿಂದ ಸ್ವಲ್ಪ ಬ್ರೇಕ್ ತಗೊಂಡಿದ್ರು. ಆದ್ರೀಗ ಮತ್ತೆ ಅಣ್ಣಯ್ಯ ಸೀರಿಯಲ್ ಮೂಲಕ ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಸದ್ಯಕ್ಕೆ ಪಾರು ಪಾತ್ರದಲ್ಲಿ ನಿಶಾ ಅವರು ಮಿಂಚ್ತಾ ಇದ್ದಾರೆ. ಆದರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇಷ್ಟು ದಿನ ಸೀರಿಯಲ್ಗೆ ಸೀಮಿತರಾಗಿದ್ದ ನಿಶಾ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಂಶು ಎನ್ನುವ ಹೊಸ ಸಿನಿಮಾದ ಮೂಲಕ ಕನ್ನಡ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಮೊದಲೇ ತಮ್ಮ ವಿಭಿನ್ನ ನಟನೆ ಮೂಲಕ ಎಲ್ಲರನ್ನ ಸೆಳೆದ ನಿಶಾ ಅವರು ಮತ್ತೆ ಒಂದು ವಿಭಿನ್ನ ಕತೆ ಮೂಲಕ ತೆರೆ ಮೇಲೆ ಬರ್ತಿದ್ದಾರೆ. ಹೌದು, ಅಂಶು ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ಆಗಿದೆ. ಅಲ್ಲದೆ ಈ ಇಡೀ ಸಿನಿಮಾದಲ್ಲಿ ನಿಶಾ ಅವರೇ ಕಾಣಿಸಿಕೊಂಡಿದ್ದಾರೆ. ಒಂದು ಹೆಣ್ಣು ತನ್ನ ಮಾನಸಿಕ ಸ್ಥೈರ್ಯವನ್ನ ಕಳೆದುಕೊಂಡಾಗ ಅವಳು ತನ್ನ ಸುತ್ತಮುತ್ತ ಯಾವೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾಳೆ ಅನ್ನೋದೇ ಈ ಸಿನಿಮಾ ಆಗಿದೆ. ಇನ್ನು ಇದಕ್ಕೆ ಒಂದಿಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಟಚ್ ಕೊಡುವ ಮೂಲಕ ಈ ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ನಿರ್ದೇಶಕ MC ಚನ್ನಕೇಶವ ಅವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಹೊಸಬರ ಜೊತೆ ಹೊಸ ಕಥೆಯ ಚಿತ್ರವನ್ನ ಜನರ ಮುಂದಿಡುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ಈ ಸಿನಿಮಾಗೆ ಈಗಾಗಲೇ ಒಳ್ಳೆ ರೆಸ್ಪಾನ್ಸ್ ಬರ್ತಿದ್ದು, ನಿಶಾ ಅವರಿಗೆ ಇದೇ ರೀತಿ ಸಾಕಷ್ಟು ಸಿನಿಮಾ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಮತ್ತಷ್ಟು ಇದೇ ರೀತಿಯ ಇನ್ಫಾರ್ಮೇಶನ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.